ನಾವು ಯಾರ ಸಂಧಾನವನ್ನೂ ಕೂಡ ಒಪ್ಪಿಕೊಂಡಿಲ್ಲ, ನಾವು ಯಾರ ಸಂಧಾನವನ್ನೂ ಕೂಡ ಒಪ್ಪಿಕೊಳ್ಳಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ. ನಾವು ಯಾರ ಸಂಧಾನವನ್ನೂ ಕೂಡ ಒಪ್ಪಿಕೊಂಡಿಲ್ಲ, ನಾವು ಯಾರ ಸಂಧಾನವನ್ನೂ ಕೂಡ ಒಪ್ಪಿಕೊಳ್ಳಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನವೇ ನಮ್ಮ ಜೊತೆಗೆ ಕದನ ವಿರಾಮವನ್ನ ಬಯಸಿತ್ತು, ಪಾಕಿಸ್ತಾನವೇ ಕದನ ವಿರಾಮವನ್ನ ಬಯಸಿದ್ರಿಂದ ನಾವು ಒಪ್ಪಿಕೊಂಡ್ವಿ. ಕದನ ವಿರಾಮಕ್ಕಾಗಿ ಭಾರತ ಪಾಕಿಸ್ತಾನದ ನಡುವೆ ಸಂಧಾನವೇ ಆಗಿಲ್ಲ. ವ್ಯವಹಾರದ ಆಧಾರದಲ್ಲಿ ಕದನ ವಿರಾಮ ನಡೆದಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ 35 ನಿಮಿಷಗಳ ದೂರವಾಣಿ ಮಾತುಕತೆಯ ವೇಳೆ ಭಾರತದ ನಿಲುವು ಸ್ಪಷ್ಟಪಡಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ. ಈ ಮೂಲಕ ನಾನೇ ಸಂಧಾನ ಮಾಡಿಸಿದ್ದೆ ಅಂತ ಹೇಳ್ತಾ ಇದ್ದಂತಹ ಟ್ರಂಪ್ಗೆ ಭಾರತದ ಪ್ರಧಾನಿಗಳಿಂದಲೇ ತಿರುಗೇಟು ನೀಡಲಾಗಿದೆ. ಒಟ್ಟು ಈಗಾಗಲೇ 13 ಬಾರಿ ಕದನ ವಿರಾಮ ಕ್ರೆಡಿಟ್ ತೆಗೆದುಕೊಂಡಿರುವಂತಹ ಅಮೆರಿಕದ ಅಧ್ಯಕ್ಷ ಟ್ರಂಪ್ G7 ಶೃಂಗಸಭೆಯಲ್ಲಿ ಭಾಗವಹಿಸಿದಂತಹ ಪ್ರಧಾನಿ ಮೋದಿ ಅಮೆರಿಕದ ಅಧ್ಯಕ್ಷ ಟ್ರಂಪ್. ಆದರೆ G7 ಶೃಂಗಸಭೆಯಿಂದ ಅಧ್ಯಕ್ಷ ಟ್ರಂಪ್ ಮಧ್ಯದಿಂದಲೇ ಹೋಗಿದ್ದಾರೆ, ವಾಪಸ್ ಹೋಗಿದ್ದಾರೆ. ಖುದ್ದು ಭೇಟಿಯ ಬದಲಿಗೆ ದೂರವಾಣಿಯ ಮೂಲಕ ಮಾತುಕತೆಯನ್ನ ನಡೆಸಿರುವಂತಹ ನಾಯಕ ಟ್ರಂಪ್. ಆಗ್ಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಜೊತೆಗೆ ಬಹುಜನ ಕೂಟವನ್ನ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ 23-27 ನಿಮಿಷಗಳ ಕಾಲ ಫೋನ್ನಲ್ಲಿ ಮಾತನಾಡ್ತಾರೆ. ಈಗ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ? ನಾವು ಯಾರದೇ ಸಂಧಾನವನ್ನ ಒಪ್ಪಿಕೊಂಡಿಲ್ಲ, ನಾವು ಯಾರೇ ಸಂಧಾನವನ್ನು ಕೂಡ ಒಪ್ಪಿಕೊಳ್ಳಲ್ಲ. ಅದು ಕ್ಲಾರಿಟಿ. ನೀವೇ ಹೇಳ್ಕೊಳ್ತಾ ಇರೋ ಹಾಗೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧವನ್ನ ನಿಲ್ಲಿಸಿದ್ದೇನೆ, ನಾನು ಮಧ್ಯವನ್ನು ನಿಲ್ಲಿಸಿದ್ದೇನೆ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಟಕ್ಕರನ್ನ ನೀಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾದ ಹೇಳಿಕೆಯನ್ನ ನೀಡುವಂತಹ ಪ್ರಧಾನಿ ನರೇಂದ್ರ ಮೋದಿ, ಪಾಕಿಸ್ತಾನವೇ ನಮ್ಮ ಜೊತೆಗೆ ಕದನ ವಿರಾಮವನ್ನ ಬಯಸಿತ್ತು, ಪಾಕಿಸ್ತಾನದ ಕೈಯಲ್ಲಿ ಕಿಸಿಲಿಕ್ಕಾಗ್ತಿರ್ಲಿಲ್ಲ. ಪಾಕಿಸ್ತಾನ ಆಲ್ರೆಡಿ ಶರಣಾಗತಿಯ ಲೆವೆಲ್ ತಲುಪ್ ಹೋಗಿತ್ತು. ಪಾಕಿಸ್ತಾನ ಯಾಕಾದ್ರೂ ಭಾರತವನ್ನ ಕೆಣಕದ್ನೋ ಅನ್ನುವಷ್ಟು ಆಗೋಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಬಯಸಿದ್ರು ಕದನ ವಿರಾಮವನ್ನ ಮಾಡಬೇಕು ಅನ್ನುವಂಥದ್ದನ್ನ. ಪಾಕಿಸ್ತಾನವೇ ಕದನ ವಿರಾಮವನ್ನ ಬಯಸಿದ್ರಿಂದ ನಾವು ಕೂಡ ಒಪ್ಕೊಂಡ್ವಿ. ಅಲ್ಲಿರುವಂತಹ ಜಮ್ಮು ಕಾಶ್ಮೀರದತ್ತ ಇರುವಂತಹ ಜನಸಾಮಾನ್ಯರಿಗೆ ಕಷ್ಟ ಆಗಬಾರದು ಅನ್ನುವಂಥ ಕಾರಣಕ್ಕೆ ನಾವು ಕೂಡ ಒಪ್ಕೊಂಡ್ವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮೋದಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಕದನ ವಿರಾಮವನ್ನ ಭಾರತ ಪಾಕಿಸ್ತಾನದ ನಡುವೆ ಸಂಧಾನವೇ ಆಗಿಲ್ಲ, ಕದನ ವಿರಾಮವಾಗಿದೆ ಅಷ್ಟೇ. ವ್ಯವಹಾರದ ಆಧಾರದಲ್ಲಿ ಕದನ ವಿರಾಮ ನಡೆದಿಲ್ಲ. ನೀವು ಮಧ್ಯವು ಪ್ರವೇಶಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಯಾವ ಲೆಕ್ಕ? 35 ನಿಮಿಷಗಳ ದೂರವಾಣಿ ಮಾತುಕತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ನಡೆಸಿದ್ರು. ಈ ಮೂಲಕವೇ ನಾನೇ ಸಂಧಾನ ಮಾಡಿದ್ದೆ ಅಂತ ಟ್ರಂಪ್ ಬೊಂಬಾಯಿ ಕುಚ್ಕೊಳ್ತಾ ಇದ್ರಲ್ಲ, ಅದಕ್ಕೆ ತಿರುಗೇಟನ್ನ ನೀಡಿದ್ದಾರೆ. ಒಟ್ಟು 13 ಬಾರಿ ಕದನ ವಿರಾಮದ ಕ್ರೆಡಿಟ್ ಅನ್ನ ತೆಗೆದುಕೊಂಡಿರುವಂತಹ ಟ್ರಂಪ್ ಮುಖಕ್ಕೆ ಹೊಡೆದವರಂಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು G7 ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಂತಹ ನರೇಂದ್ರ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಭಾಗವಹಿಸಿದ್ರು. ಆದ್ರೆ ಮುಖಾಮುಖಿ ಆಗಿಲ್ಲ. ಯಾಕಂದ್ರೆ ಟ್ರಂಪ್ ಆದಷ್ಟು ಬೇಗ ನಾನು ವಾಪಸ್ ಹೋಗ್ಬೇಕು ಅಂತ ಹೇಳಿ ಹೋಗಿದ್ದಾರೆ. ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಇಸ್ರೇಲ್, ಇರಾನ್
ಆ ಒಂದು ಕದನ ವಿರಾಮಕ್ಕೆ ಅಮೆರಿಕ ಎಂಟ್ರಿ ಕೊಡುತ್ತೆ, ಅಮೆರಿಕ ಅಲ್ಲೂ ಕೂಡ ಕದನ ವಿರಾಮವನ್ನ ಮಾಡಿಸಿದೆ ಅಂತ ಹೇಳ್ಕೊಳ್ಳುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಗೆ ಆ ವಿಚಾರವಾಗಿ ಮಾತನಾಡ್ಲಿಕ್ಕೆ ಹೋಗಿದೆ ಎನ್ನುವಂತಹ ಸುದ್ದಿ ಈಗ ಬಂದಿರುವಂತದ್ದು. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ಲಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ 35 ನಿಮಿಷಗಳ ದೂರವಾಣಿ ಮಾತುಕತೆಯನ್ನ ನಡೆಸಿದ್ದಾರೆ. ಇಲ್ಲಿ ಕ್ಲಾರಿಟಿ ಸಿಕ್ತಲ್ಲ, ಭಾರತ ಮತ್ತು ಪಾಕಿಸ್ತಾನದ ವಿರಾಮಕ್ಕೆ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಟ್ಟಿಲ್ಲ ಅನ್ನುವಂಥದ್ದು. ಜಸ್ಟ್ ನೀವು ಮಾತುಕತೆ ಆಡಿರಬಹುದು, ಆದ್ರೆ ನಿಮ್ಮಿಂದ ಅನ್ನೋದು ತಪ್ಪು, ಸುಳ್ಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.